ತಲಕಾಡಿನಲ್ಲಿ ಶ್ರೀ ಕೀರ್ತಿ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ನಡೆದ ಬ್ರಹ್ಮ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಪ್ರಭಾತಕ್ಕೂ ಮುನ್ನವೇ ದೇವಾಲಯದಲ್ಲಿ ಮೂಲ ವಿಗ್ರಹ ಹಾಗೂ ಉತ್ಸವ ಮೂರ್ತಿಗೆ ವಿಭಿನ್ನ ಅಭಿಷೇಕಗಳು ನೆರವೇರಿತು. ಪುಷ್ಪಗಳಿಂದ ಸಿಂಗರಿಸಿ ಪುಷ್ಪಾರ್ಚನೆ ಹಾಗೂ ವಿವಿಧ ಪೂಜೆಯ ವಿಧಿವಿಧಾನಗಳು ನೆರವೇರಿಸಲಾಯಿತು. ಬ್ರಹ್ಮೋತ್ಸವ ಅಂದ್ರೆ ಬ್ರಹ್ಮ, ಸೂರ್ಯ, ಚಂದ್ರಾದಿಗಳೆಲ್ಲ ಸೇರಿ ಭಗವಂತನ ತೇರಿನಲ್ಲಿ ಕೂರಿಸಿ ಬ್ರಹ್ಮ ರಥೋತ್ಸವ. ಬ್ರಹ್ಮ ಅಂದ್ರೆ ಬ್ರಹ್ಮನೇ ಚಾಲಕ ಆಗಿರ್ತಾರೆ, ಸಾರಥಿ. ಆದ್ದರಿಂದ ಬಹಳ ವಿಶೇಷವಾಗಿ ಜಯ ವಿಜಯರು 300 ಕೋಟಿ ದೇವತೆಗಳು ಬ್ರಹ್ಮ ತೇರಿನಲ್ಲಿರ್ತಾರೆ. ಬಹಳ ವಿಶೇಷವಾದ ಮಹೋತ್ಸವ ಇದು. ಮತ್ತೆ ಇನ್ನಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಜರುಗಿತು. ಸುಮಾರು ಒಂದು 5,000 ಜನ ಬಂದು ಭಗವಂತನ ದರ್ಶನ ಮಾಡಿ ಪುನೀತರಾಗಿದ್ದರು. ಹಣ್ಣು ಚವನ ಬಾಯಿನ ತೇರು ಕಳಶಿಕೆ ಎಷ್ಟು ಸಂತಾನದವ್ರಿಗೆ ಸಂತಾನ, ಮದುವೆಗೆ ಏನು ಪ್ರಾರ್ಥನೆ ಮಾಡಿಕೊಂಡ್ರೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಬಹಳ ವಿಶೇಷ. ಈ ದಿನದಿಂದ ಎಲ್ಲ ವಾಸ್ತು ಬೀದಿಯ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆಯಾಗಿ ವೈಭವದಿಂದ ನಡೆಯುತ್ತೆ. ಇದರಲ್ಲಿ ವಿಶೇಷ ಏನು ಅಂತಂದರೆ, ನಮ್ಮ ನಾರಾಯಣ ಶ್ರೀದೇವಿ ಭೂದೇವಿಯೊಟ್ಟಿಗೆ ನಮ್ಮ ಪ್ರತಿ ವಿಶೇಷ ಉತ್ಸವಗಳಲ್ಲಿ ವಾಸ್ತು ಬೀದಿಯಲ್ಲಿ ಬರ್ತಾರೆ. ಈ ದಿವಸ ಮಾತ್ರ ವರ್ಷಕ್ಕೆ ಒಮ್ಮೆ ನಾವು ಮಡಿತಾಯಾರ ಅಂತ ಹೇಳ್ತೀವಿ. ಮಹಾಲಕ್ಷ್ಮಿ ಸಮೇತನಾಗಿ ಶ್ರೀದೇವಿ ಭೂದೇವಿ ಸಮೇತ ಸುಂದರವಲ್ಲಿ ನಾಯಕ ಸಮೇತವಾಗಿ ಶ್ರೀಮನ್ನಾರಾಯಣ ಇಡೀ ಪುರ ಪ್ರಮುಖವಾದಂತಹ ಬೀದಿಗಳಲ್ಲಿ ವಾಸ್ತು ಬೀದಿಗಳಲ್ಲಿ ಮೆರವಣಿಗೆ ಬಂದು ಆನಂತರ ದೇವಸ್ಥಾನಕ್ಕೆ ಹೋಗಿ ಶಾಂತಿ ಉತ್ಸವ ಅಥವಾ ತೆರಡಿ ಉತ್ಸವ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸಿ ತೆರಡಿ ಬ್ರಹ್ಮೋತ್ಸವ, ಮಹಾಮಂಗಳಾರತಿ, ಶಾತಮುರೆ ನೀರಾಜನ ಎಲ್ಲವೂ ಮುಗಿಯುತ್ತೆ. ದಿನಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ಮುಂಜಾನೆಯಿಂದ ರಾತ್ರಿ ಸಮಯ 11 ಗಂಟೆಯವರೆಗೆ ಭಕ್ತಿ ಭಾವದ ವಾತಾವರಣ ಮೂಡಿತ್ತು. ರಥೋತ್ಸವದ ಪ್ರಮುಖ ಆಕರ್ಷಣೆಯಾದ ಬ್ರಹ್ಮರಥವು ಹಳೆಯ ಬೀದಿ, ರಥದ ಬೀದಿ, ವಾಸ್ತು ಬೀದಿ ಹಾಗೂ ನೆಹರು ಸರ್ಕಲ್ ಮೂಲಕ ಭವ್ಯವಾಗಿ ಸಾಗಿತು. ಸಾವಿರಾರು ಭಕ್ತರು ಭಾಗವಹಿಸಿ ಹಣ್ಣು ಕಾಯಿ ಸಮರ್ಪಣೆ ಮಾಡಿ ಈಡುಗಾಯಿ ಹೊಡೆದು ಪೂಜೆ ಸಲ್ಲಿಸಿದರು. ರಥೋತ್ಸವದ ದಾರಿಯುದ್ದಕ್ಕೂ ಭಕ್ತರು ನೀರು, ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ವಿತರಿಸಿ ಸೇವಾಭಾವ ಮೆರೆದರು. ನಂತರ ದೇವಾಲಯಕ್ಕೆ ಮರಳಿದ ಉತ್ಸವ ಮೂರ್ತಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಶ್ರೀನಿವಾಸ್ ರಂಗಾಚಾರ್ ಭಟ್ ರವರು ಮಾತನಾಡಿ, ಅನಾದಿ ಕಾಲದಿಂದಲೂ ಒಕ್ಕಲಿಗ ಸಮುದಾಯದ ಯಜಮಾನರುಗಳು ನಡೆಸಿಕೊಂಡು ಬಂದಿದ್ದಾರೆ ಎಂದು ತಿಳಿಸಿ, ನಂತರ ಜನಸ್ನೇಹಿ ನ್ಯೂಸ್ ಜನರ ಪರವಾಗಿ ಕೆಲಸ ಮಾಡುತ್ತಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಹೆಚ್ಚೆಚ್ಚು ಜನರ ವಿಶ್ವಾಸ ಗಳಿಸಿ ಜನರ ಪರವಾಗಿ ಕೆಲಸ ಮಾಡಲಿ ಎಂದು ಆಶೀರ್ವದಿಸಿದರು. ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ದೇವಸ್ಥಾನದಲ್ಲಿ ಪಂಚನಾರಾಯಣ ಕ್ಷೇತ್ರದಲ್ಲಿ ಈ ದೇವರ ಶ್ರೀಪಾದ ಕಾರ್ಯವನ್ನು ಅಂದರೆ ದೇವರನ್ನು ಬಿಡುಮಾಡಿಸುವಂಥ ಕಾರ್ಯವನ್ನು ನಮ್ಮ ಇವರಿಗೆ ಅನುಗ್ರಹಿಸಿದ್ದಾರೆ. ಅದೇ ರೀತಿ ಅನೂತನವಾಗಿ ಅನಾದಿ ಕಾಲದಿಂದಲೂ ಕೂಡ ಈ ತಲಕಾಡು ಕೀರ್ತನಾರಾಯಣ ದೇವಸ್ಥಾನ ನಿರ್ಮಾಣಗೊಂಡಿದ್ದರಿಂದ ಇದುವರೆಗೂ ಕೂಡ ಎಲ್ಲ ಸೇವಾ ಕಾರ್ಯಗಳನ್ನು, ಶ್ರೀಪಾದ ಕಾರ್ಯಗಳನ್ನು ದೇವರನ್ನು ಬಿಡುಮಾಡಿಸುವಂಥ ಒಂದು ಮಹೋತ್ಸವವನ್ನು ಶ್ರೀ ವೆಳ್ಳಾಳಗೌಡರು ಜನಾಂಗಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜನಸ್ನೇಹಿ ನ್ಯೂಸ್ನವರಿಗೂ ಕೂಡ ನಮ್ಮ ದೇವಸ್ಥಾನದ ಪರವಾಗಿ, ನಗರ ಪರವಾಗಿ ಅವರಿಗೆ ಹೆಚ್ಚುವರಿಯಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸಿ, ಅವರು ಕೂಡ ದಯಾಮಯನಾಗಿರ್ತಕ್ಕಂಥ ಶ್ರೀ ಸುಂದರವಲ್ಲಿ ನಾಯಕ ಶ್ರೀ ಕೀರ್ತಿನಾರಾಯಣವನ್ನು ಆಯುಷ್ಯ ಕೊಟ್ಟು ಆ ಜನಸ್ನೇಹಿ ನ್ಯೂಸ್ ಕನ್ನಡ ಮಾಧ್ಯಮ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಿ ಇನ್ನೂ ವಿಶೇಷವಾಗಿ ಪ್ರೀತಿ ಪಾತ್ರದ ಮಮತೆಯ ಜನಸ್ನೇಹಿಗಳ ಥರದ ಹೆಸರಿದ್ದಕ್ಕಾಗಿ ಈಗ ಜನಸ್ನೇಹಿಯಾಗಿ ಪ್ರಚಾರ ಆಗಲಿ, ಅನುಕೂಲ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಈ ಸುಸಂದರ್ಭದಲ್ಲಿ ಪುರೋಹಿತರು, ಗ್ರಾಮಸ್ಥರು ಹಾಗೂ ಯಜಮಾನರುಗಳು ಭಾಗವಹಿಸಿದ್ದರು. ಜನಸ್ನೇಹಿ ನ್ಯೂಸ್, ತಲಕಾಡು.